ಈ ಹೋರಾಟಗಳನ್ನು ನೋಡಿದರೆ ಏನು ಅನಿಸುತ್ತೆ ನಿಮಗೆ? ದಿಕ್ಕು ತಪ್ಪಿದೆ ಅನಿಸುತ್ತೆ. ಯಾಕೆ? ಸತ್ಯಕ್ಕಿಂತ ಈಗ ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದರೆ, ಯಾವ ಸೌಜನ್ಯಳಿಗೆ ನಾವು ನ್ಯಾಯದ ಮೂಲಕ ತೀರ್ಪು ಕೊಡಿಸ್ಬೇಕಾಗಿತ್ತು, ಆ ನ್ಯಾಯಾಲಯಕ್ಕೆ ನಮ್ಮ ಸಾಕ್ಷಿಯೇ ಆದಂತಹ ಸೌಜನ್ಯಳ ರಕ್ತ ಸಂಬಂಧಿಗಳೇ ನಮ್ಮ ಕೇಸಲ್ಲಿ ತಿರುಗಿ ಬಿದ್ದಿದ್ದು. ನಮ್ಮ ಕೇಸಲ್ಲಿಯೇ ನೋಡಿ, ಸೌಜನ್ಯಳಿಯ ತಂದೆ ಚಂದಪ್ಪಗೌಡ, ಅವ್ರ ತಾಯಿ ಕುಸುಮಾವತಿ, ಆಮೇಲೆ ಅವರು ತಾಯಿಯ ತಮ್ಮ ಅಂತಹ ಸೌಜನ್ಯಳಿಗೆ ಮಾವನಾದಂತಹ ಇವನು ವಿಠಲಗೌಡ ಅವರು, ಮತ್ತು ಇನ್ನೊಬ್ರು ಯಾರು ಪುರಂದರ ಅಂತ ಅವನ ತಮ್ಮ, ಅವರು ಎಲ್ಲರೂ, ಅವನು ಸ್ಕೂಟಿ ಬೈಕ್ ಇದು ಜೀಪ್ ತಗೊಂಡು ಬರ್ತಾನೆ, ಜೀಪ್ ಡ್ರೈವರ್ ಅವನು. ಅವಳಿಗೆ ಕರೀತಾನೆ, ಅವಳು ಇಲ್ಲ ಅಲ್ಲಿ ಮನೆ ಹತ್ರ ಇದೆ ಹೋಗ್ತೀನಿ ಅಂತಾಳೆ, ಅಂತ ಅವನು ಹೇಳ್ತಾನೆ. ಆಮೇಲೆ ನಂತರ ಇವರೆಲ್ಲ ಏನಿದ್ದಾರೆ, ಆಮೇಲೆ ಈ ಕುಸುಮಾವತಿಯ ತಂಗಿ ಯಶೋಧ, ಸ್ವಂತ ತಂಗಿ, ಇವರು ಎಲ್ಲರೂ ನಮಗೆ ಸಾಕ್ಷಿಗಳು ಆಗಿದ್ದರು. ಅಲ್ಲಿ ಲೋಕಲ್ ಪೊಲೀಸರಿಗೆ ಕೊಟ್ಟ ಹೇಳಿಕೆ ಇದ್ದಾವೆ. ನಾವು ಕರೆಸಿ ಅವರಿಗೆ ರಾಜಕೀಯ ಮಾಡಬೇಡಿ, ಸ್ಟಿಕ್ ಆನ್ ಟು ಇದು ಈ ಟ್ರೂತ್ ಫೈಂಡಿಂಗಿಗೆ ಏನಿದೆ ಅದಕ್ಕೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಈ ಎಲ್ಲವಕ್ಕೂ ಹೊರತಾಗಿ ಇವರು ನ್ಯಾಯಾಲಯದಲ್ಲಿ ನೋಡಿ, ಈ ವ್ಯತಿರಿಕ್ತ ಸಾಕ್ಷಿ ಅಂದರೆ ನಮ್ಮಲ್ಲಿ ಹೌದು ನಾನು ಕಣ್ಣಾರೆ ನೋಡಿದೆ, ಹೌದು ನನ್ನ ಹೇಳಿಕೆಯನ್ನು ಪೊಲೀಸರು ಮಾಡಿಕೊಂಡರು ಅನ್ನುವುದು ಸಾಕ್ಷಿ. ಅದು ಹೊರತಾಗಿ ಅವನು ಅಪರಾಧಿಯೇ ಅಲ್ಲ ಅನ್ನುವ ತಿರುಗಿ ಬಿದ್ದ ಸಾಕ್ಷಿ ನಮ್ಮ ಕೇಸನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗುತ್ತೆ ಅಂತ ನೀವೇ ಹೇಳಿ.